ಇಲ್ಲಿರೋರೆಲ್ಲ ಟಾಪ್ ಮೋಸ್ಟ್ ಗ್ರಾಜುಯೇಟೆಡ್ಸ್. ಒಳ್ಳೊಳ್ಳೆ ಕಂಪನಿಗಳಲ್ಲಿ ಜಾಬ್ ಮಾಡಿರೋರು. ಕೆಲವೊಬ್ರು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ, ಕೆಲವೊಬ್ರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಒಳ್ಳೊಳ್ಳೆ ಹೈಲಿ ಪ್ಯಾಕೇಜಸ್ ಜಾಬ್ಸ್. ಕೆಲವೊಬ್ರು ಫಾರಿನ್ ಇಂದ ಬಂದಿರೋರು ನೋಡಿದೆ. ಕೆಲವರು ಮನೆ ಕಡೆ ಎಲ್ಲ ಚೆನ್ನಾಗಿದೆ, ಯಾವ್ದೇ ರೀತಿ ತೊಂದರೆ ಇಲ್ಲ, ಯಾವ್ದೇ ರೀತಿ ಸಮಸ್ಯೆ ಇಲ್ಲ, ಇರೋದಕ್ಕೆ ಮನೆ ಹೊಲ, ಫೈನಾನ್ಷಿಯಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇರ್ತಕ್ಕಂಥವ್ರು ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಫ್ರಮ್ ಕೂರ್ಮಾ ಗ್ರಾಮ. ಇವಾಗ ತಾನೇ ಹೆದ್ದೊಲ್ಲಿ ಬಿಟ್ಟು ಔಟ್ಸೈಡ್ ಹೋಗೋಣ ಅಂತ ಹೋಗ್ತಿದ್ದೀನಿ. ಇಲ್ಲಿ ಇವ್ರು ಹೋಗ್ತಿದ್ದಾರಲ್ವ, ಇವರು ಮೊಬೈಲ್ ಆದರೆ ಚಾರ್ಜ್ ಮಾಡೋಕ್ಕಾದರೆ ಹೋಗ್ತಿದ್ದಾರೆ. ಇಲ್ಲಿ ಮೊಬೈಲ್ ಸಹ ಚಾರ್ಜ್ ಮಾಡ್ಬೋದು, ಅದು ತೋರಿಸ್ತೀನಿ ನೋಡಿ, ತೋರಿಸ್ತೇ ಬಿಡ್ತೀನಿ. ಇನ್ನೂ ಇಂಕೆ ಎಕ್ಕಡೆ ಹೋಗಲ್ಲ. ಇದು ಬಂದು ರಾತ್ರಿ ಆದರೆ ನಮಗೆ ಕೊಡ್ತಾರೆ. ಎಲ್ಲಾದರೂ ಹೋಗ್ಬೇಕಂದ್ರೆ ಅದರಲ್ಲಿ ದೀಪ ಅಂಟಿಸ್ಬಿಟ್ಟು ಈ ರೀತಿ ಆದರೆ ತೊಗೊಂಡಾದರೆ ಹೋಗ್ಬೋದು. ಅದು ನಾವು ಇಲ್ಲಿ ಸ್ಟೇ ಮಾಡ್ತಿರೋದು. ಇವಾಗ ಆ ಕೆಳಗಡೆ ಆದರೆ ಹೋಗಬೇಕು. ಆ ರೂಮ್ ಕಾಣಿಸ್ತಾ ಇದೆ ನೋಡಿ, ಅಲ್ಲಿಗಾದರೆ ಹೋಗಬೇಕು. ಅದರ ಕೆಳಗಡೆ ಎಲ್ಲ ಏನೇನು ಇಟ್ಟಿದ್ದಾರೆ, ಸ್ವಲ್ಪ ತರಕಾರಿ ಎಲ್ಲ ಹಾಕಿದ್ದಾರೆ, ಅದೆಲ್ಲ ನೋಡೋಣ, ತೋರಿಸ್ತೀನಿ, ನೋಡ್ತಾ ಇರಿ. ಇಲ್ಲಿ ಸಹ ಅಷ್ಟೇ ನೋಡಿ, ಸೊಪ್ಪೇನೋ ಹಾಕಿದ್ದಾರೆ ತಿನ್ನೋಕ್ಕೆ. ಇದೆಲ್ಲ ಅವರೇ ವ್ಯವಸಾಯ ಮಾಡ್ಕೊತಾರೆ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಒಂದು 25ಇಂದ 30 ಒಳಗಡೆ ಇರೋ ಏಜ್ ಗ್ರೂಪ್ ಅವರು ಆದರೆ ಇದ್ದಾರೆ. ಕನ್ನಡ ಗೊತ್ತಿಲ್ಲ, ನಂದು ಗೊತ್ತಿಲ್ಲ, ಸ್ವಲ್ಪ ಇದು ಮೈನ್ ಅವ್ರಿಗೆ. ಅಂದರೆ ಅವರು ಸ್ಟೇ ಮಾಡೋದು, ಭಜನೆ ಮಾಡೋದು ಎಲ್ಲ ಇದೇ ಪ್ಲೇಸಲ್ಲೇ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅವರು ಬಿಸಿಲಿಗೆ. ಇಲ್ಲಿ ಏನೋ ನಿರ್ಮಾಣ ಮಾಡ್ತಿದ್ದಾರೆ, ನೋಡ್ಬೋದು. ಆ ಕಡೆ ಎಲ್ಲ ಮಾಡಿದ್ದಾರೆ, ಅವರೆಲ್ಲ ಅವ್ರ ಸ್ವಂತಕ್ಕೆ ಮಾಡ್ಕೊಂಡಿರೋದು. ಅವೆಲ್ಲ ಸಿಮೆಂಟ್ ಏನು ಬಳಸ್ತೀರಾ ಎಲ್ಲ ಕಟ್ಟಿರೋದು, ಮಣ್ಣು ಎಲ್ಲ ಸುಣ್ಣೆ ಎಲ್ಲ ಮಿಕ್ಸ್ ಮಾಡಿ. ಅದು ಎಲ್ಲ ತೋರಿಸ್ತೀನಿ ನಿಮಗೆ. ಇವಾಗ ತಾನೇ ಊಟ ಮುಗಿಸ್ಬಿಟ್ಟು ಮುಂದೆಗಾದರೆ ಬರ್ತಿದ್ದೀನಿ ನಡ್ಕೊಂಡು. ಅವ್ರು ಕೇಳಿದ್ರು ಏನಕ್ಕೆ ವಿಡಿಯೋ ತೆಗಿತಾ ಇದೆಯಾ ಅಂತ. ಈ ಥರ ಯೂಟ್ಯೂಬ್ ಬಂದರೆ ನನ್ನನ್ನು ಕೊಲಾಬ್ ಮಾಡು ಅಂತ ಹೇಳ್ತಿದ್ದಾರೆ. ಅವ್ರದ್ದು ಸಹ ಪೇಜ್ ಇದೆ, ಅದು ನಿಮಗೆ ಪಕ್ಕದಲ್ಲಾದರೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು, ನೋಡಿ. ಇಲ್ಲಿ ಬಾವಿ ಇದೆ ನೋಡಿ, ಇದೇ ರೀತಿ ಬಾವಿಗಳೇ ಒಂದು 3-4 ಆದರೆ ಮಾಡ್ಕೊಂಡಿದ್ದಾರೆ. ಅಲ್ಲೇನು PVC ಅಂತಿದೆ, ಏನೋ ಸ್ಟೋರ್ ಮಾಡಿದ್ದಾರೆ ಇಲ್ಲಿ. ಇನ್ನು ಈ ಸೈಡ್ ನೋಡೋದಾದರೆ ಇಲ್ಲಿ ನೋಡಿ, ಇದು ಬಂಡಿಗಳಾದರೆ ಅವರೇ ತಯಾರು ಮಾಡ್ತಿದ್ದಾರೆ. ಅಲ್ಲಿ ನೋಡಿ ಇನ್ನೂ ತಯಾರು ಮಾಡುವಾದರೆ ಸುಮಾರಿದ್ದಾವೆ. ಇಲ್ಲಿ ಒಂದು ರೆಡಿ ಆಗಿದೆ. ಇದು ಹಸುಗಳಿಗೆ ಕಟ್ಟು ಹಾಕ್ಬಿಟ್ಟು ಯೂಸ್ ಆದರೆ ಮಾಡ್ತಾರೆ. ಫೀಲ್ ಆದರೆ ಮಸ್ತ್ ಇರುತ್ತೆ ಗುರು. ನಾನು ಒಂದ್ಸಲಿ ಟ್ರೈ ಮಾಡಿದ್ದೀನಿ, ಇಲ್ಲಿ ಟ್ರೈ ಮಾಡೋಕ್ಕಾಗಲ್ಲ. ಮಳೆ ಬಂದರೂ ಸಹ ಇಲ್ಲಿ ಸೋರಲ್ಲ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿ ನೋಡಿ, ಅಲ್ಲೇನೋ ಮಾಡಿದ್ದಾರೆ. ಆ ನೀರೇನಾದರೂ ಆಚೆ ಕಡೆ ತೆಗಿಯೋಕ್ಕೇನೋ ಮಾಡಿದ್ದಾರೆ, ಬಟ್ ನೀರಾದರೆ ಕಮ್ಮಿ ಆಗೋಗಿದೆ. ಹೌದು, ನಿಮಗೆ ಹೇಳೋದು ಮರ್ತೋದೆ. ಕೂರ್ಮಾ ಗ್ರಾಮ ಮಧ್ಯದಲ್ಲಿದೆ. ಆ ಕಡೆ ಮೇಲೆ ಒಂದು ಊರಿದೆ, ಕೆಳಗಡೆ ಒಂದು ಸಹ ಊರಿದೆ. ಈ ಮಧ್ಯದಲ್ಲಿರೋದು ಕೂರ್ಮಾ ಗ್ರಾಮ. ಸಿಗ್ನಲ್ಸು ಸಹ ಒಂದು 1% 2% ಆದರೆ ಬರ್ತಿದ್ದಾವೆ. ಕಾಲ್ಸು ಬರ್ತವೆ, ಕಾಲು ಮಾಡ್ಬೋದು ನಾವು. ಏನಿದು, ಹರೇ ಕೃಷ್ಣ, చెరువు చాలా లోతుగా ఉంది ಜಾಗ್ರತ. ಇಲ್ಲಿ ನೋಡಿ, ಈ ಕೆರೆ ಆದರೆ ಸ್ವಲ್ಪ ಆಳ ಇದೆ ಅಂತೆ, ಅದರಿಂದ ಇಲ್ಲಿ ಬೋರ್ಡೆ ಹಾಕಿದ್ದಾರೆ ಅವರು. ఒళ్ళే ಕೆಲಸ. సో మన ఇళ్ళల్లో అయితే ఎటువంటి కరెంటు ఏం మనం వాడమన్నట్టు,
అంటే అప్పుడు విధానంలో మనం చూస్తే ఒక 40-50 ఇయర్స్ కిందట ఎటువంటి కరెంట్ లేకుండానే జీవించేవారు అన్నట్టు. ಇಲ್ಲಿರೋರೆಲ್ಲ ಟಾಪ್ ಮೋಸ್ಟ್ ಗ್ರಾಜುಯೇಟೆಡ್ಸ್, ಒಳ್ಳೊಳ್ಳೆ ಕಂಪನಿಗಳಲ್ಲಿ ಜಾಬ್ ಮಾಡಿರೋರು. ಕೆಲವೊಬ್ರು ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ, ಕೆಲವೊಬ್ರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಒಳ್ಳೊಳ್ಳೆ ಹೈಲಿ ಪ್ಯಾಕೇಜಸ್ ಜಾಬ್ಸ್. ಕೆಲವೊಬ್ರು ಫಾರಿನ್ ಇಂದ ಬಂದಿರೋರು ನೋಡಿದೆ. ಕೆಲವರು ಮನೆ ಕಡೆ ಎಲ್ಲ ಚೆನ್ನಾಗಿದೆ, ಯಾವ್ದೇ ರೀತಿ ತೊಂದರೆ ಇಲ್ಲ, ಯಾವ್ದೇ ರೀತಿ ಸಮಸ್ಯೆ ಇಲ್ಲ, ಇರೋದಕ್ಕೆ ಮನೆ ಹೊಲ, ಫೈನಾನ್ಷಿಯಲಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಇರ್ತಕ್ಕಂಥವ್ರು ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಇವರೆಲ್ಲ ಏನಕ್ಕೆ ಬಂದಿದ್ದಾರೆ, ಏನು ಇಲ್ಲಿ ಏನ್ ಮಾಡ್ತಾ ಇದಾರೆ ಅಂತದ್ದೇನ್ ತಿಳ್ಕೊಂಡ್ರಿ ಇವರು, ಅದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೆ ಈ ಮೊಬೈಲು, ಈ ಬ್ಯಾಗು, ನಿಮ್ದೆಲ್ಲ ಏನೇನಿದೆ ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನಾರ್ಮಲ್ ಆಗಿ ಒಂದು 5 ದಿನ ಇಲ್ಲಿ ಸ್ಪೆಂಡ್ ಮಾಡಿದ್ರೆ ನಿಧಾನಕ್ಕೆ ಇಲ್ಲಿ ಏನ್ ಮಾಡ್ತಾ ಇದಾರೆ ಏನನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನೀವು ಬ್ಯುಸಿ ಆಗಿ ಬಂದಿರೋದ್ರಿಂದ ನೋಡ್ತಾ ಇದೀರಿ, ಹೋಗಿ ಬನ್ನಿ. ನೆಕ್ಸ್ಟ್ ಟೈಮ್ ಫ್ರೀ ಮಾಡ್ಕೊಂಡು ನಾರ್ಮಲ್ ಆಗಿ ಬನ್ನಿ, ಬರಬೇಡಿ, ನಾರ್ಮಲ್ ಆಗಿ ಬನ್ನಿ. ನಾರ್ಮಲ್ ಆಗಿ ಬಂದ್ರೆ ನಿಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಅದ ಸ್ವಲ್ಪ ಏನಾದ್ರು ಹೇಳ್ತೀರಾ ಇಲ್ಲಿ ಅವರು ಬಂದಿರೋದು ಏನಕ್ಕೆ ಅಂತ ಸ್ವಲ್ಪ? ಇಲ್ಲಿ ಇವಾಗ ಇವರೆಲ್ಲ ಭಗವದ್ಗೀತೆ, ಭಾಗವತ, ಶಾಸ್ತ್ರ ಅಧ್ಯಯನ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಇಲ್ಲಿ ಭಗವದ್ಗೀತೆ ಮತ್ತೆ ಭಾಗವತದ ಪ್ರಕಾರ ಯಾವ ರೀತಿ ಜೀವನ ನಡೆಸಬೇಕು ಭೂಮಿ ಮೇಲೆ, ನಾವೆಲ್ಲ ಯಾರು, ನಾವಿಲ್ಲಿ ಏನಕ್ಕೋಸ್ಕರ ಬಂದಿದೀವಿ ಇಲ್ಲಿ ಭೂಮಿ ಮೇಲೆ, ಮತ್ತೆ ರಿಟರ್ನ್ ನಾವೆಲ್ಲ ಹೋಗ್ತೀವಿ, ಇರೋ ಅಷ್ಟು ದಿನ ನಮ್ಮ ರೆಸ್ಪಾನ್ಸಿಬಿಲಿಟಿಗಳೇನು, ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇವ್ರು ತಿಳ್ಕೊಂಡು ಶಾಸ್ತ್ರದ ಪ್ರಕಾರ ಜೀವನ ನಡೆಸಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರೆ. ಎಲ್ಲ ಗ್ರಾಜುಯೇಟೆಡ್ ಇದ್ದಾರೆ. ಹೌದು, ಆಲ್ಮೋಸ್ಟ್ ಎಲ್ಲ ಟಾಪ್ ಮೋಸ್ಟ್ ಗ್ರಾಜುಯೇಟೆಡ್, ಅನ್ಎಜುಕೇಟೆಡ್ಸ್ ಯಾರು ಇಲ್ಲ. ಕೆಲವೊಬ್ರು ಆದ್ರೆ ಇಟಲಿಯಲ್ಲೇ ಎಜುಕೇಶನ್ ಮಾಡಿ ಇಟಲಿಯಲ್ಲೇ ಜಾಬ್ ಮಾಡಿ ಅವ್ರು ಸಹ ಬಂದು ಇಲ್ಲೇ ಇದ್ದಾರೆ. ಇನ್ನ ಒಬ್ರು ಟೊಯೋಟಾ ಕಾರ್ ಶೋರೂಮ್ ಅಲ್ಲಿ ಸ್ಟೇಟ್ ಹೆಡ್, ಆಂಧ್ರ ಪ್ರದೇಶ್ಗೆ ಸ್ಟೇಟ್ ಹೆಡ್ ಸೇಲ್ಸ್ ಮ್ಯಾನೇಜರ್, ಅವರೊಬ್ರು ಬಂದಿದ್ದಾರೆ. ಕೆಲವೊಬ್ರು ಬ್ಯಾಂಕಿಂಗ್ ಸೆಕ್ಟರ್ ಇಂದ ಬಂದಿದ್ದಾರೆ, ಕೆಲವೊಬ್ರು CA ಚಾರ್ಟೆಡ್ ಅಕೌಂಟೆಂಟ್ ಬಂದಿದ್ದಾರೆ, ಕೆಲವೊಬ್ರು ಟೀಚರ್ಸ್ ಬಂದಿದ್ದಾರೆ. ಗೌರ್ಮೆಂಟ್ ಟೀಚರ್ಸ್? ಹೌದು, ಗೌರ್ಮೆಂಟ್ ಟೀಚರ್ಸ್ ಬಂದಿದ್ದಾರೆ. ಕೆಲವೊಬ್ರು ಪ್ರೈವೇಟ್ ಟೀಚರ್ಸ್ ಬಂದಿದ್ದಾರೆ. ಅವರೆಲ್ಲ ಭಗವದ್ಗೀತೆ, ಭಾಗವತವನ್ನ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ಇನ್ನು ಉಳಿದಿರ್ತಕ್ಕಂಥ ಜೀವನವನ್ನ ಭಗವಂತನಿಗೋಸ್ಕರನೇ ನಾವು ಮೀಸಲಿಡಬೇಕು ಅಂತೇಳಿ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಮನುಷ್ಯ ಬದುಕ್ಲಿಕ್ಕೋಸ್ಕರ ಊಟ ಬೇಕಾಗುತ್ತೆ, ಕಟ್ಕೊಳ್ಳೋದಕ್ಕೆ ಬಟ್ಟೆ ಬೇಕಾಗುತ್ತೆ, ಇರೋದಕ್ಕೆ ಮನೆ ಬೇಕಾಗುತ್ತೆ. ಆ 3 ಇಲ್ಲೇ ಸಿಗ್ತಾ ಇದೆ. ಇಲ್ಲಿ ಸಿಗ್ತಕ್ಕಂಥ ಮಣ್ಣು ಮತ್ತೆ ಕಲ್ಲುಗಳಿಂದಾನೇ ಮನೆ ಕಟ್ಕೊಳ್ತಾರೆ. ಮತ್ತೆ ಇಲ್ಲಿರ್ತಕ್ಕಂಥ ಭೂಮಿ ಯೂಸ್ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬೇಕಾಗಿರ್ತಕ್ಕಂಥ ಎಲ್ಲ ದವಸ ಧಾನ್ಯಗಳನ್ನ ಇಲ್ಲೇ ಬೆಳ್ಕೊಳ್ತಾರೆ. ಸರಿ. ಇನ್ನು ಬೇಕಾಗಿರ್ತ ಬಟ್ಟೆಗಳು ಸಹ ಇಲ್ಲೇ ಕೈ ಮಗ್ಗದಲ್ಲೇ ಇಲ್ಲೇ ನೇಯ್ಕೊಳ್ತಾರೆ. ಇಲ್ಲೇ ಮಾಡ್ತಾರೆ, ಇಲ್ಲೇ ನೇಯ್ಕೊಳ್ತಾರೆ. ಇನ್ನು ಸಿಮೆಂಟ್ ಸಹ ಇಲ್ಲೇ ತಯಾರು ಮಾಡ್ಕೊಳ್ತಾರೆ. ಹಳೆಯ ಕಾಲದಲ್ಲಿ ರಾಜರು ಯಾವ ರೀತಿ ಅಣೆಕಟ್ಟುಗಳನ್ನ, ಡ್ಯಾಮ್ಗಳನ್ನ ಕಟ್ತಾ ಇದ್ರು, ಬೆಲ್ಲ ಮತ್ತೆ ಸುಣ್ಣ, ಮರಳು ಮತ್ತೆ ಔಡ್ಲೆಣ್ಣೆ ಇದೆಲ್ಲ ಹಾಕಿ ರುಬ್ಬಿಟ್ಟು ಗಾರೆ ಅಂತ ಬರುತ್ತೆ, ಅಣೆಕಟ್ಟುಗಳನ್ನ ಕಟ್ತಾ ಇದ್ರು. ಅದನ್ನ ರೆಡಿ ಮಾಡ್ಕೊಳ್ತಾರೆ ಮನೆ ಕಟ್ಲಿಕ್ಕೆ ಸಿಮೆಂಟ್ಗೋಸ್ಕರ. ಇನ್ನು ಎಣ್ಣೆನ ಇಲ್ಲೇ ಎತ್ತಿನ ಗಾಡಿ ಎತ್ತುಗಳ ಹತ್ರ ಎಣ್ಣೆಗಳು ಸಹ ಇಲ್ಲೇ ತಯಾರು ಮಾಡ್ಕೊಳ್ತಾರೆ. ನಿಮ್ಮ ಪರಿಚಯ ಸ್ವಲ್ಪ ಹೇಳ್ಬಿಟ್ರೆ? ನಾವು ರುದ್ರಮುನಿ ಅಂತ, ನಾವು ಕರ್ನಾಟಕ ಚಿತ್ರದುರ್ಗ ಡಿಸ್ಟಿಕ್, ಹಿರಿಯೂರು ತಾಲೂಕು. ನಾವು ಮುಂಚೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಬ್ಯಾಂಗ್ಳೂರಲ್ಲಿ. ಸರಿ. ಇನ್ನ ನಾವು ಸಹ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಮುಳುಗಿ ಇನ್ನ ಜೀವನವನ್ನು ಇಲ್ಲೇ ಮುಗಿಸ್ಬೇಕು, ದೇವ್ರಿಗೋಸ್ಕರ ಮೀಸಲಿಡ್ಬೇಕು ಅಂತೇಳಿ ನಾವು ಅಲ್ಲಿಂದ ಈ ಕಡೆ ಬಂದ್ಬಿಟ್ಟಿದ್ವಿ. ನಿಮ್ಮ ಫ್ಯಾಮಿಲಿ ಸಹ ಇಲ್ಲೇ ಸ್ಟಾರ್ಟಿಂಗ್ ಅಲ್ಲಿ ಬರ್ಬೇಕಾದ್ರೆ ತಾಯಿ ಒಪ್ಕೊಳ್ಳಿಲ್ಲ. ಇಲ್ಲಿ ಬಂದಾದ್ಮೇಲೆ ಒಂದು 3 ಮಂತ್ಸ್ಗೆ ಮತ್ತೆ ತಾಯಿ ಸಹ ಇಲ್ಲಿರ್ತಕ್ಕಂಥ ವಾತಾವರಣ, ಇಲ್ಲಿ ನಡೆಸ್ತಕ್ಕಂಥ ಜೀವನ ಶೈಲಿ ಇದನ್ನೆಲ್ಲ ನೋಡಿ ಅವರು ಸಹ ಅಕ್ಸೆಪ್ಟ್ ಮಾಡಿದ್ರೆ ಅವರು ಸಹ ಬಂದು ಇಲ್ಲೇ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಇಲ್ಲೇ ಇದ್ದಾರಾ? ಮದುವೆ ಆಗಿದೆ ನಮ್ದು, ಹೆಂಡತಿ ತಾಯಿ ಎಲ್ಲ ಬಂದು ಇಲ್ಲೇ ಸೇರ್ಕೊಂಡಿದ್ದೀವಿ. ಹೌದಾ? ಫ್ಯಾಮಿಲಿ ಇದೆ ನಿಮ್ದು? ಹೌದು, ಫ್ಯಾಮಿಲಿ ಇದೆ. ಇಲ್ಲಿ ಬರ್ತಕ್ಕಂಥ ಫ್ಯಾಮಿಲಿಗಳಿಗೋಸ್ಕರನೇ ಸಪ್ರೇಟ್ ಆಗಿ ಗೃಹಸ್ಥರು ಇರ್ತಕ್ಕಂಥ ಗೃಹಸ್ಥಾಶ್ರಮ ಅಂತ ಇದೆ, ಅಲ್ಲಿ ಕೆಲವೊಂದು ಮನೆಗಳಿದೆ. ಇವಾಗ ಪ್ರೆಸೆಂಟ್ ಇಲ್ಲಿ 16 ಕುಟುಂಬಗಳು ಜೀವನ ನಡೆಸ್ತಾ ಇದೆ. ಇಲ್ಲಿ ಎದುರುಗಡೆ ಇರ್ತಕ್ಕಂಥದ್ದು ಬ್ರಹ್ಮಚಾರಿ ಆಶ್ರಮ. ಇದ್ರೊಳಗಡೆ ಬ್ರಹ್ಮಚಾರಿಗಳು ಮಾತ್ರ ಇರ್ತಾರೆ, ಬ್ರಹ್ಮಚಾರಿಗಳು ಸನ್ಯಾಸಿಗಳು ಇದರಲ್ಲಿ ಇರ್ತಾರೆ. ಇದು ಗೆಸ್ಟ್ ಹೌಸು. ಬಂದು 2-3 ದಿನ ಇರ್ಲಿಕ್ಕೆ ಬರ್ತಕ್ಕಂಥವ್ರಿಗೆ ಗೆಸ್ಟ್ ಹೌಸು. ಗೃಹಸ್ಥರು ಬಂದರೆ, ಫ್ಯಾಮಿಲಿ ಸಮೇತ ಬಂದರೆ ಅವ್ರಿಗೆ ಸಪ್ರೇಟ್ ಗೆಸ್ಟ್ ಹೌಸ್ ಇದೆ. ನಿಮ್ಮ ಪ್ಯಾಕೇಜ್ ಎಷ್ಟು ಬರ್ತಿತ್ತು? ನಮ್ಗಲ್ಲಿ 30,000 ಬರ್ತಾ ಇತ್ತು ಪರ್ ಮಂತ್. ಅದೆಲ್ಲ ಬಿಟ್ಟು ಇವಾಗ? ಹೌದು, ಇವಾಗ ಇಲ್ಲಿ ಬಂದಿರೋದಾ? ಹೌದು. ಬದುಕಲಿಕ್ಕೆ ದುಡ್ಡು ಶಾಶ್ವತ ಅಲ್ಲ, ಅದರಿಂದ ಸಂತೃಪ್ತಿ, ಸುಖ, ಶಾಂತಿ ಸಿಗೋದಿಲ್ಲ, ಅದೇ ಎಲ್ಲ ಅಲ್ಲ ಅಂದ್ಕೊಂಡು ಈ ಕಡೆ ಬಂದ್ಬಿಟ್ವಿ ನಾವು. ಮಕ್ಕಳಾಗಿದ್ದಾರೆ ನಿಮಗೆ? ಇನ್ನು ಈಗ ರೀಸೆಂಟಾಗಿ ಮದುವೆ ಆಗಿದೆ. ಹೌದಾ?
ಇಲ್ಲಿ ಫ್ಯಾಮಿಲಿ ಬಂದರೂ ಸೆಟ್ಲ್ ಆಗ್ಬೋದು ಯಾರಾದರೂ? ಹೌದು, ಯಾರಾದರೂ ಅಂದರೆ ಇಲ್ಲಿ ಕೆಲವೊಂದು ನಿಯಮಗಳಿದೆ, ಹಾಂ ನಿಯಮ ನಿಬಂಧನೆಗಳು. ಹಾಂ ಅವರು 35 ವರ್ಷದ ಒಳಗಡೆ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಕರ್ಕೊಳ್ತಾರೆ. ಈಗ ಪ್ರೆಸೆಂಟ್ 30 ಪ್ಲಸ್ ಆಗಿದ್ರೆ 35 ಒಳಗಡೆ ಇರಬೇಕು. ಹಾಂ ಇದು ಗೃಹಸ್ಥಾಶ್ರಮ. ಇದು ಹಾಂ ನೆಕ್ಸ್ಟ್ ವಾನಪ್ರಸ್ಥ ಅಂತ ಬರ್ತದೆ. ಆವಾಗ ವಾನಪ್ರಸ್ಥ ಆಶ್ರಮ ರೆಡಿ ಆದಮೇಲೆ ಹಾಂ 35 ಪ್ಲಸ್ ಇರೋರ್ನು ಸಹ ಕರ್ಕೊಳ್ತಾರೆ. ಸ್ವಲ್ಪ ಜನ ನೋಡಿದೆ, ಅಂದರೆ ಎಂಗೇಜ್ ಅಂದರೆ ನನ್ನಷ್ಟು ಅವ್ರ ಫ್ಯಾಮಿಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀವಿ, ಇದೇ ಜೀವನ ಅಂತ ಹೇಳ್ತಿದ್ದಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಅದೇ ರೀತಿನೇ ಭಗವದ್ಗೀತೆ, ಭಾಗವತ ಇವನ್ನೆಲ್ಲ ತಿಳ್ಕೊಂಡು ಮತ್ತು ಇಲ್ಲಿರ್ತಕ್ಕಂಥ ವಾತಾವರಣಕ್ಕೆ, ಇಲ್ಲಿರ್ತಕ್ಕಂಥ ಜೀವನ ಶೈಲಿಗೆ ಅಟ್ರಾಕ್ಟ್ ಆಗಿ ಅವ್ರು ಇಲ್ಲಿಗೆ ಬಂದಿದ್ದಾರೆ. ಇವಾಗ ಅವ್ರ ತಂದೆ ತಾಯಿ ಅವರು ಇಲ್ಲಿ ಇರ್ಲಿಕ್ಕೆ ಒಪ್ತಾ ಇಲ್ಲ. ಹೋದ್ಮೇಲೆ ದಿನಪತ್ರಿ ಮೇಲೆ ಇಲ್ಲಿ ಇದ್ರ ಬಗ್ಗೆ ತಿಳ್ಕೊಂಡ್ರೆ ಆಮೇಲೆ ಅವರು ಸಹ ಅಕ್ಸೆಪ್ಟ್ ಮಾಡಬಹುದು. ಇವಾಗ ಅವ್ರು ಇದ್ದಾರೆ ಅಲ್ವಾ, ಅವರು ಸೇವೆ ಮಾಡ್ತಿರೋದಾ ಏನು? కూలీలు అన్నట్టు వాళ్ళు పని చేయడానికి వచ్చారు. సో రోజువారీ వాళ్ళకి ఎంత డబ్బులు ఉంటే వాళ్ళకి చెల్లించడం. ಇವ್ರು ಬಂದು ಬೇರೆ ಊರವ್ರಂತೆ, ಇಲ್ಲಿ ಕೂಲಿಗಾದರೆ ಬಂದಿದ್ದಾರೆ ಅಂತೆ. ಅವ್ರಿಗೆ ಕೂಲಿ ಎಷ್ಟು ಕೊಡಬೇಕು ಅಷ್ಟು ಕೊಟ್ಬಿಟ್ಟು ಕೂಲಿ ಕೆಲಸ ಆದರೆ ಮಾಡಿಸ್ಕೊತಾ ಇದ್ದಾರೆ ಅಂತೆ. ಇವ್ರಿಗೆ ಫ್ಯಾಮ್ಲೀಸ್ ಆದರೆ ಸುಮಾರು ಒಂದು 18 ಫ್ಯಾಮ್ಲೀಸ್ ಆದರೆ ಇದೆ ಅಂತೆ ಪ್ರೆಸೆಂಟು. ಅವ್ರಿಗೆ ಇನ್ನೂ ಒಂದು 50ರಿಂದ 100 ಫ್ಯಾಮ್ಲೀಸ್ವರೆಗೂ ಬೇಕಂತೆ. ಅದಾದರೆ ಹೇಳ್ತಿದ್ದಾರೆ ಇವರು. ప్రస్తుతానికి ఒక 16-18 ఇల్లే ఉన్నాయి. 18 సో మనకు 50-100 ఇల్లు మనకి 100 ఫ్యామిలీస్ మనకు కావాలి. ನೋಡಿ, ಇವ್ರ ಕಿಚನ್ ಆದರೆ ಈ ರೀತಿ ಆದರೆ ಇದೆ. సరే వంటలకా ఇది ತೋಡಿಂದೇನಾ? ಈ ಅಡುಗೆ ಮನೆಯಲ್ಲಿರೋ ಬಾವಿ ಸುಮಾರು 250 ಅಡಿ ಆದರೆ ಆಳ ಇದೆ ಅಂತೆ. ಈ ಬಾವಿಯಲ್ಲಿರೋ ನೀರು ಅಡುಗೆ ಮಾಡೋಕ್ಕೆ, ಇಲ್ಲಿನ ಪಾತ್ರೆಗಳು ತೊಳೆಯೋಕ್ಕೆ ಈ ಬಾವಿ ನೀರು ಯೂಸ್ ಮಾಡ್ತಾರೆ ಅಂತೆ. 250. ಬಾವಿಯಿಂದ ನೀರು ತೆಗೆದು ಈ ಥರ ಬಕೆಟ್ಗಾದರೆ ಹಾಕ್ತಾರೆ. ಇವು ಮಾತ್ರ, ಈ ಬಾವಿಯಲ್ಲಿರೋ ನೀರು ಮಾತ್ರ ಇವರು ಊಟಕ್ಕಾದರೆ ಬಳಸ್ತಾರೆ ಅಂತೆ. ಇದು ನೋಡಿ, ಲೆಮನ್ ರೈಸ್ ಏನೋ ಮಾಡ್ತಿದ್ದಾರೆ. ಇದು ಟೋಟಲ್ ಅಡುಗೆ ಮನೆ ಆದರೆ ಈ ರೀತಿ ಆದರೆ ಇದೆ. ಇಲ್ಲಿ ನೋಡಿ, ಸಾಮಾನೆಲ್ಲ ಈ ಕಡೆ ಇದ್ದಾವೆ. ಟೇಬಲ್ಲು ಸಹ ಇದೆ ನೋಡಿ ಇವ್ರಿಗೆ. ಈ ರೀತಿ ಆದರೆ ಇದೆ. ఈరోజు ఇప్పుడు మధ్యాహ్నం ఇక్కడే ಇಲ್ಲಿ ನೋಡಿ, ಬೆಳಗ್ಗೆನೆ ಇವರು ಹೂವಾದರೆ ಕಟ್ ಮಾಡ್ಕೊಳ್ತಿದ್ದಾರೆ ಪೂಜೆಗಂತೆ. మీ పేరు? ధనుష్. ఎక్కడి నుంచి? కర్నూలు. కన్నడ వచ్చా? తోడా హిందీ కొద్దిగా వచ్చా. ఎన్నేళ్ళు మీకు? ఎన్నేళ్ళు? ఇక్కడ ఎన్నేళ్ళ నుంచి ఉంటున్నారు? సంవత్సరం అవుతుందా? ఎలా ఉంది లైఫ్? బాగానే ఉంది. ఇప్పుడేం చేస్తున్నారు మీరు? పూజకా? ಇಲ್ಲಿ ನೋಡಿ, ವರ್ಣಾಶ್ರಮ ಕಲಾಶಾಲಾ ಅಂತಿದೆ. ಇದ್ರ ಒಳಗಡೆ ಆದರೆ ಹೋಗೋಣ. పోచా చెప్పులు ఇక్కడ రిమూవ్ చేయాలా?
ఇటు వెళ్ళడానికి లేదా? ಒಳಗಡೆ ಆದರೆ ಹೋಗೋಣ ಇವಾಗ. ఫోటో ఉంది, చూపిస్తా. ಓ ಮೈ ಗಾಡ್, ನೋಡಿ ಎಷ್ಟು ಚೆನ್ನಾಗಿದೆಯೋ. ಮಳೆ ಬಂದರೂ ಇಲ್ಲಿ ಬರುತ್ತೆ. ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಆ ಫೀಲೇ ಇನ್ನೊಂಥರ ಇರುತ್ತೆ. ಇದು ರೂಮ್ಸು ನೋಡಿ. ಒಳಗಡೆ ಯಾಕೆ ಹೋಗ್ಬೇಕಂತ ಹೋಗ್ತಿಲ್ಲ ಅಷ್ಟೇ ನಾನು. ಚೆನ್ನಾಗಿದೆ. ಈ ಸೈಡ್ ಆದರೆ ಹೋಗೋಣ. ನೇಚರ್ ಅಂತೂ ಮಸ್ತ್ ಇದೆ ಗುರು. ಇಲ್ಲಿ ನೋಡಿ ಬೋರ್ಡ್ ಆದರೆ ಇದೆ. ಅಂದರೆ ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಲ್ವಾ, ಅವ್ರಿಗೆ ಪಾಠ ಎಲ್ಲ ಕಲಿಸ್ತಾರೆ. ಮ್ಯಾಥ್ಸು ಸೈನ್ಸ್ ಇದೆಲ್ಲ ಮಾಡ್ತಾರಂತೆ ಚಿಕ್ಕ ಮಕ್ಕಳಿಗೆ. ಇನ್ನು ನೋಡೋದಾದರೆ ಈ ಕಡೆ ಆದರೆ ಪಾತ್ರೆ ಸಾಮಾನುಗಳೆಲ್ಲ ಇದ್ದಾವೆ ಇದ್ರ ಒಳಗಡೆ. ಶ್ರೀಕೃಷ್ಣ, ಇಲ್ಲಿ ಸಹ ಶ್ರೀಕೃಷ್ಣ ಇದ್ದಾರೆ ನೋಡಿ. ಈ ಕಡೆ ಆ ಪಾತ್ರೆಗಳೆಲ್ಲ ತೊಳಿತಾ ಇರ್ತಾರೆ. ಈ ಕಡೆ ಆದರೆ ಇನ್ನೇನೇನಿದ್ದಾವೆ ಇಲ್ಲಿ, ಚಾಪೆ ಇದೆ, ಬೆಲ್ ಶೀಟ್ಸ್ ಇದ್ದಾವೆ, ಅದು ಡೋಲಲ್ಲಿದೆ. ಇದು ತೋರಿಸಿ ನೋಡಿ, ಇದು ನಾವು ಸ್ಟೇ ಮಾಡ್ತಾ ಇರೋ ಜಾಗ. ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಆ ಕಡೆ ರೂಮ್ಸ್ ಎಲ್ಲ ನೋಡಿದ್ವಲ್ಲ ನಿನ್ನೆ. ಇದು ಸ್ಟೇಯಿಂಗ್ ಆದರೆ ನೋಡೋಣ. ಇಲ್ಲಿ ನೋಡಿ, ರಾತ್ರಿ ಇಲ್ಲೇ ಮಲ್ಕೊಂಡಿದ್ದಿದ್ದು ನಾನು. ಈ ರೀತಿ ಆದರೆ ಇದೆ. ಇನ್ನು ನನ್ನ ಲಗೇಜ್ ಬಂದುಬಿಟ್ಟು ಒಳಗಡೆ ಆದರೆ ಇದೆ. ಇದು ನನ್ನ ಲಗೇಜು. ಇದಕ್ಕೆ ಬಾತ್ರೂಮ್ ತೋರಿಸ್ತೀನಿ ನೋಡಿ, ಸ್ವಲ್ಪ ಡಿಫ್ರೆಂಟ್ ಆಗಾದರೆ ಇರುತ್ತೆ. ಇದು ಬಾತ್ರೂಮ್ ಅಲ್ಲ, ಇದು ಸ್ನಾನ ಮಾಡೋ ರೂಮು. ಇನ್ನು ಇದಾದರೆ ಬಾತ್ರೂಮ್ ಆಗಿದೆ. ಇನ್ನು ಈ ಸೈಡ್ ನೋಡೋದಾದರೆ ಇವಾಗ ಬಂದ್ವಲ್ವ ನಾವು, ವರ್ಣಾಶ್ರಮ ಕಲಾಶಾಲಾ ಅಂತ. ಅದಾದರೆ ಬ್ಯಾಕ್ ವ್ಯೂ ಆದರೆ ಕಾಣಿಸುತ್ತೆ. ನಿಜ ಇಲ್ಲಿ ಏನಾದರೂ ಮಳೆ ಬಂದರೆ ನೋಡೋಕ್ಕಾದರೆ ವ್ಯೂ ಆದರೆ ಮಸ್ತ್ ಇರುತ್ತೆ. ಇಲ್ಲಿ ಇವ್ರು ಹೋಗ್ತಿದ್ದಾರಲ್ವಾ, ಇವರು ಮೊಬೈಲ್ ಆದರೆ ಚಾರ್ಜ್ ಮಾಡೋಕ್ಕಾದರೆ ಹೋಗ್ತಿದ್ದಾರೆ. ಇಲ್ಲಿ ಮೊಬೈಲ್ ಸಹ ಚಾರ್ಜ್ ಮಾಡ್ಬೋದು, ಅದು ತೋರಿಸ್ತೀನಿ ನೋಡಿ. ಇಲ್ಲಿ ಪವರ್ ಪಾಯಿಂಟ್ ಇದೆ. ಇದು ಮೊಬೈಲ್ ಚಾರ್ಜ್ ಮಾಡೋ ಪಾಯಿಂಟು. ಯಾರಾದರೂ ಬಂದರೆ ಇಲ್ಲಿ ಚಾರ್ಜ್ ಆದರೆ ಮಾಡ್ಕೊಳ್ಳಿ. ಇದು ಎಲ್ಲಿರುತ್ತೆ ಅಂದರೆ ತೋರಿಸ್ತೀನಿ ನೋಡಿ. ಇದು ಕೂರ್ಮ ಗ್ರಾಮ ರೋಡು, ಮೈನ್ ರೋಡು. ಅಲ್ಲಿರೋದು ರಿಸೆಪ್ಷನ್, ಅಂದರೆ ಬಂದಿರೋರು ಅಲ್ಲಿ ಫಾರಮ್ ಫಿಲಪ್ ಮಾಡಿ ಆ ಕಡೆ ಆದರೆ ಕೂರ್ಮ ಗ್ರಾಮ ಆದರೆ ನೋಡೋಕ್ಕೆ ಹೋಗ್ಬೋದು. ಇದೇ ದಾರಿಯಲ್ಲಿ ಬಂದರೆ ನೀವು ಮೊಬೈಲ್ ಆದರೆ ಚಾರ್ಜ್ ಮಾಡ್ಕೋಬೋದು. ಹೊರಗಡೆ ಆದರೆ ತೋರಿಸ್ತೀನಿ ನೋಡಿ. ನೋಡಿ ಈ ರೀತಿ ಆದರೆ ಇದೆ ಸೆಟಪ್ಪು ನೋಡಿ. ಎರಡು ಮೊಬೈಲ್ ಆದರೆ ಚಾರ್ಜ್ ಮಾಡಿದ್ದಾರೆ. ಇವರು ಸಹ ಇಲ್ಲಿರೋರು ಈ ಲ್ಯಾಂಡ್ಲೈನ್ ಆದರೆ ಯೂಸ್ ಮಾಡ್ತಾರೆ ನೋಡಿ. ಈ ರೀತಿ ಆದರೆ ಇದೆ ಸೆಟಪ್, ಟೋಟಲ್ ಸೆಟಪ್. ಪ್ರಪಂಚನೇ ಟೆಕ್ನಾಲಜಿ ಅಂತ ಓಡ್ತಾ ಇದ್ದರೆ ಈ ಕೂರ್ಮ ಗ್ರಾಮದಲ್ಲಿ ಮಾತ್ರ ನಮ್ಮ ಭಾರತ ದೇಶ 200 ವರ್ಷಗಳ ಹಿಂದೆ ಹೇಗಿತ್ತೋ ಹಾಗೆ ಆದರೆ ಪ್ರೆಸೆಂಟ್ ಆದರೆ ಜೀವನ ಆದರೆ ಮಾಡ್ತಿದ್ದಾರೆ. ಇವರು ಯಾಕೆ ಜೀವನ ಹೀಗೆ ನಡೆಸ್ತಾ ಇದ್ದಾರೆ ಅಂತ ನಿಜ ಗೊತ್ತಿಲ್ಲ. ಅವರು ಹೇಳೋದು ನಮ್ಮ ಭಾರತ ದೇಶ ಸುಮಾರು 200 ವರ್ಷಗಳ ಕಾಲ ಹೇಗೆ ಜೀವನ ಮಾಡ್ತಿದ್ರು ನಾವು ಅದೇ ರೀತಿಯೇ ಜೀವನ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಈ ರೀತಿ ಚೆನ್ನಾಗಿದೆ ಅಂತಲೂ ಹೇಳ್ತಿದ್ದಾರೆ. ನನಗೆ ಫೈನಲ್ ಆಗಿ ಗೊತ್ತಾಗಿದ್ದೇನೆಂದರೆ, ಈ ಕೂರ್ಮ ಗ್ರಾಮ ಅನ್ನೋದು ಇಸ್ಕಾನ್ ಟೆಂಪಲ್ ಗೊತ್ತೇ ಇರುತ್ತೆ ನಿಮಗೆ.
ನಮ್ಮ ಪ್ರಪಂಚದಲ್ಲಿ ನಾವು ಎಲ್ಲೋದ್ರೂ ಇಸ್ಕಾನ್ ಟೆಂಪಲ್ ಬಗ್ಗೆ ಆದರೆ ಕೇಳ್ತಾನೆ ಇರ್ತೀವಿ. ಆ ಇಸ್ಕಾನ್ ಅವ್ರದ್ದೇ ಈ ಕೂರ್ಮ ಗ್ರಾಮ ಅಂತೆ. ಈ ಕೂರ್ಮ ಗ್ರಾಮ ಪ್ರಾಜೆಕ್ಟ್ ಅಂತಲೂ ತಿಳ್ಕೊಂಡೆ. ಇದು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅದುವರೆಗೂ ಟೇಕ್ ಕೇರ್. ಬಾಯ್ ಬಾಯ್.